ಡ್ಯಾನ್ಸ್ ಅನ್ನೋದು ಸಿನಿಮಾದ ಮೇಜರ್ ಪಾರ್ಟ್ ಆಗಿರುತ್ತಾ? ಮತ್ತು ಜಾನಿ ಮಾಸ್ಟರ್ ಒಂದಷ್ಟು ಗ್ಲಿಮ್ಸ್ ನೋಡಿದ್ವಿ, ತುಂಬ ಅದ್ಭುತವಾಗಿ ಬಂದಿದೆ. ಮೊದಲ ಸಿನಿಮಾ ಅಂತ ಅನ್ಸಲ್ಲ. ಮತ್ತು ಆ ಡ್ಯಾನ್ಸ್, ಆ ಫೋರ್ಸ್ ತುಂಬ ಮಜವಾಗಿದೆ. ಯಾಕಂದರೆ ಅಪ್ಪ ಅವ್ರ ಅಭಿಮಾನಿಗಳನ್ನ ಡ್ಯಾನ್ಸಲ್ಲಿ ತೋರಿಸ್ಕೊಡ್ತೀರಾ. ನನಗೆ ಮೊದಲಿಂದ ಚಿಕ್ಕ ವಯಸ್ಸಿಂದ ಅವ್ರನ್ನ ನೋಡೇ ಬೆಳೆದಿರೋದು, ಅವ್ರ ಡ್ಯಾನ್ಸ್ಗಳನ್ನ ನೋಡೇ ಇನ್ಸ್ಪೈರ್ ಆಗಿರೋದು ತುಂಬ. ಬಟ್ ಜಾನಿ ಮಾಸ್ಟ್ರು ಎಲ್ಲಿ ಬಿಡ್ತಾನೆ ಇರಲಿಲ್ಲ. ನನ್ನ ಕೈಲಿ ಆಗಲ್ಲ ಅಂತ ಅಂದ್ರೂ ಬಿಡ್ತಾನೆ ಇರಲಿಲ್ಲ ಅವರು. ಇಲ್ಲ, ಪರ್ಫೆಕ್ಷನ್ ಬರೋದಂಗೆ ಮಾಡಲೇಬೇಕು ಅಂತ. ಏನು ನೋವು ಅದು ಇದು ಅಂತ ಅಂದ್ರೂ ಅದೇ ಹೇಳ್ತಿದ್ರು ಅವರು. ನಿನಗೆ ದುಡ್ಡು ಕೊಟ್ಟು ಬರೋರು ನಿನ್ನ ನೋವು ಕೇಳಲ್ಲ, ಏನೋ ಸ್ಕ್ರೀನಲ್ಲಿ ಏನು ಮಾಡ್ತೀಯ ಅದನ್ನಷ್ಟೇ ನೋಡೋದು. ನಿನಗೆ ನೋವಿತ್ತು, ಅದಿತ್ತು, ಇದೆಲ್ಲ ರೀಸನ್ ಹೇಳಲೇಬೇಡ, ಮಾಡಲೇಬೇಕು ಅಂತ ಮಾಡಿಸಿದ್ರು. ಬಟ್ ಏನೇ ಡ್ಯಾನ್ಸ್ ಚೆನ್ನಾಗಿ ಬಂದಿದ್ರು ಜಾನಿ ಮಾಸ್ಟರ್ಗೆ ಹೋಗಬೇಕು ಕ್ರೆಡಿಟ್ಸ್. ಸಾಂಗ್ಸ್ ಇರುತ್ತೆ ಅಂತ 5 ಸಾಂಗ್ ಇದೆ ಸರ್. 5 ಅವರನ್ನೇ ಸಿಂಗಲ್ ಕಾರ್ಡ್? 2 ಮಾಂಟೇಜ್ ಬರುತ್ತೆ. ಮಾಂಟೇಜ್ ಬಿಟ್ಟು ಇನ್ನೆಲ್ಲದು ಜಾನಿ ಮಾಸ್ಟರ್ ಮಾಡ್ತಾ ಇರೋದು. ಮಾಂಟೇಜಸ್ ಏನಿಲ್ಲ, ಮೋಹನ್, ಬಜರಂಗಿ ಮೋಹನ್ ಅವರು ಮಾಡ್ತಾಯಿದ್ದಾರೆ. ಬಿಟ್ಟರೆ ಇನ್ನೆಲ್ಲ ಜಾನಿ ಮಾಸ್ಟರ್ ಮಾಡ್ತಾಯಿದ್ದಾರೆ. ಅಪ್ಪು ಸರ್ ಬಗ್ಗೆ ಹೇಳ್ತಾ ಇದ್ರಿ. ಸೊ ತುಂಬ ಒಡನಾಟ ಇತ್ತು, ಸಾಕಷ್ಟು ಸಾರಿ ಭೇಟಿಯಾಗಿದ್ರಿ. ಅಪ್ಪು ಸರ್ನ್ನು ನೆನೆಸ್ಕೊಳ್ತಾರೆ ಈ ಸಂದರ್ಭದಲ್ಲಿ, ಅಥವಾ ಸಿನಿಮಾ ಕನಸು ಅವ್ರ ಹತ್ರ ಹೇಳ್ಕೊಂಡಿದ್ರೆ ನೀವು ಅಂತ? ಇಲ್ಲ, ನನ್ನ ಫ್ರೆಂಡ್ ವರುಣ್ ಜೊತೇಲಿ ಹೋಗ್ತಾ ಇದ್ದಿದ್ದು ಮೀಟ್ ಮಾಡೋದಕ್ಕೆ. ಕನಸು ಇದ್ದಿದ್ದಂತೂ ಹೇಳ್ಕೊತಿದ್ವಿ. ಬಟ್ ಏನು ಈ ನೆನೆಸ್ಕೊಳೋದಕ್ಕೇನಿಲ್ವೇ ಇಲ್ಲ. ಯಾವಾಗಲೂ ಅವರು ದಿನ ನೆನೆಸ್ಕೊತಿರ್ತೀನಿ ಅವ್ರನ್ನ. ಡೈಲಿ ನಾನು ಆಲ್ಮೋಸ್ಟ್ ಆಲ್ ನೆನೆಸ್ಕೊತಾನೆ ಇರ್ತೀನಿ ಅವ್ರನ್ನ. ಅಷ್ಟು ಹುಚ್ಚು ಅಭಿಮಾನಿ ನಾನು ಅವ್ರಿಗೆ. ಮಿಸ್ ಮಾಡ್ಕೊತಿದ್ದೀವಿ. ಬಟ್ ಈ ಟೈಮಲ್ಲಿದ್ದೀರಿ ಇನ್ನೂ ಅವರು ಖುಷಿ ಪಡೋರು ಅನಿಸುತ್ತೆ. ಮಿಸ್ ಮಾಡ್ಕೊತೀವಿ. ಸಿನಿಮಾಗಳ ಚರ್ಚೆ ಮಾಡ್ತಾಯಿದ್ರೆ ಸಿನಿಮಾ ಬಗ್ಗೆ? ಇಲ್ಲ, ಸಿನಿಮಾ ಬಗ್ಗೆ ಆ ಥರದ್ದೇನೆ. ನನಗೆ ಅವ್ರ ಹತ್ರ ಹೋದರೆ ಬರೀ ಅವ್ರು ನೋಡ್ತಿದ್ರೆ ಅಷ್ಟೇ ಖುಷಿ ನನಗಿನ್ನೇನಿಲ್ಲ. ಅವರು ನೋಡೋದು, ಅವ್ರು ಮಾತಾಡೋದು, ಅದನ್ನು ನೋಡ್ತಾ ಇದ್ರೇ ಖುಷಿ ನಮಗೆ, ಇನ್ನೇನಿಲ್ಲ. ನಾನು ನನ್ನ ಫ್ರೆಂಡ್ ಜೊತೆಲೇ ಹೋಗ್ತಾ ಇದ್ದಿದ್ದು ಜಾಸ್ತಿ, ವರುಣ್ ಜೊತೆಲೇ. ಸೊ ಖುಷಿ ಅನಿಸುತ್ತೆ. ಬಟ್ ಇದ್ದಿದ್ರೆ ಈಗ ತುಂಬ ಖುಷಿ ಪಡೋರು ಅನಿಸುತ್ತೆ. ಸರ್, ಈಗಿರುವಂಥ ಇಂಡಸ್ಟ್ರಿಯ ಪರಿಸ್ಥಿತಿ ಮತ್ತು ಬೆಳವಣಿಗೆ ಎಷ್ಟು ಖುಷಿ ಇದೆ. ಅಂದರೆ ಹೊಸೊಬ್ಬರು ಬರಬೇಕು ಅನ್ನೋದು ಕೂಗು ಆವಾಗಿಂದ ಇರೋದು. ಯಾಕಂದರೆ ಸ್ಟಾರ್ಗಳ ಸಂಖ್ಯೆ ಅಷ್ಟು. ಸ್ಟಾರ್ಗಳು ತುಂಬ ಜನ ಇದ್ದಾರೆ. ಅದರ ನಂತರದಲ್ಲಿ ಒಂದಷ್ಟು ಲೇಯರ್, ಸೆಕೆಂಡ್ ಟೈರ್ ಸ್ಟಾರ್ಗಳು ಬೇಕು, ಆ್ಯಕ್ಟರ್ಗಳು ಬೇಕು ಅಂತ ತುಂಬ ಹುಡುಕಾಟ ಇದೆ. ಅಂಥ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಸೊ ಈಗಿನ ಪರಿಸ್ಥಿತಿ ನೀವು ಅವಲೋಕನ ಮಾಡೋದಾದರೆ? ಅಲ್ಲ, ಇದ್ದಾರೆ, ಬರ್ತಾ ಇದ್ದಾರೆ. ಅಯ್ಯೋ, ಎಷ್ಟೋ ಜನ ಇದ್ದಾರೆ. ಎಲ್ಲ ಆಲ್ರೆಡಿ ಎಷ್ಟು ಜನ ಅಚೀವ್ ಮಾಡಿದ್ದಾರೆ. ಏನೋ ನಾವೊಂದು ಪ್ರಯತ್ನ ಪಡ್ತಾ ಇದ್ದೀವಿ. ನೋಡಬೇಕು ಜನ ಹೇಗೆ ತಗೊತಾರೆ ಅಂತ. ನೋಡೋಣ, ಏನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀವಿ. ಜನನು ಹೇಗೆ ತಗೊತಾರೆ ನೋಡೋಣ. ಸರ್, ಅಂದರೆ ಹೊಸಬ್ರನ್ನ ಯಾವ ರೀತಿ ಅಕ್ಸೆಪ್ಟ್ ಮಾಡ್ಕೋತಾ ಇದ್ದಾರೆ ಅಂತ ಅಂದ್ಬಿಟ್ಟು ನಿಮಗೆ ಎಷ್ಟು ಖುಷಿ ಇದೆ ಸರ್? ಕನ್ನಡಿಗರು ಅಂದರೆ ಒಳ್ಳೆ ಸಿನಿಮಾ ಯಾವತ್ತೂ ಕೈ ಬಿಟ್ಕೊಡಲ್ಲ, ಒಳ್ಳೆ ಪ್ರಯತ್ನಕ್ಕೆ ಯಾವಾಗಲೂ ಸಾಥ್ ಕೊಡ್ತಾ ಇರ್ತಾರೆ. ಖಂಡಿತ ಒಳ್ಳೆ ಸಿನಿಮಾ ಬಂದಾಗ ಎಲ್ಲ ಸರಿನೂ ಗೆಲ್ಸಿದ್ದಾರೆ. ಈಗಿಲ್ಲ ಅಂದರೆ ಹೊಸಬ್ರನ್ನ ಜನ ಎಕ್ಸೆಪ್ಟ್ ಮಾಡ್ಕೊಂಡಲ್ಲೇ ಇದ್ದಿದ್ರೆ ಇಲ್ಲಿ ಸ್ಟಾರ್ಗಳೇ ಇರ್ತಿರಲಿಲ್ಲ ಅಲ್ವಾ. ಎಲ್ಲ ಯಾವಾಗಲಿಂದನೂ ಮೊದಲಿಂದನೂ ಮಾಡಿದ್ದಾರೆ, ಈಗಲೂ ಮಾಡ್ತಾರೆ. ಚೆನ್ನಾಗಿರೋರು ಬಂದರೆ, ಚೆನ್ನಾಗಿ ಬಂದರೆ 100% ಎಕ್ಸೆಪ್ಟ್ ಮಾಡ್ಕೊತಾರೆ ಅನ್ನೋ ನಂಬಿಕೆ ಖಂಡಿತ ಇದೆ ಸರ್. ಸದ್ಯಕ್ಕೆ ಯಾವ ಹಂತದಲ್ಲಿದೆ, ಯಾವಾಗ ರಿಲೀಸ್ ಅಂತ ಪ್ಲ್ಯಾನ್? ಸರ್, ನಾವು ಐ ಥಿಂಕ್ ಜುಲೈ ಆ ಟೈಮಲ್ಲಿ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅಪ್ಡೇಟ್ಸ್ಗಳು ಇನ್ನೂ ರೆಗ್ಯುಲರಾಗಿ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. ಆಲ್ಮೋಸ್ಟ್ 70% ಆಗಿದೆ. ಒಂದು 2 ಸಾಂಗು 2 ಫೈಟ್ ಇದೆ. ಒಂದು 15 ಡೇಸ್ ಸ್ಟಾಕಿ ಇದೆ ಅಷ್ಟೇ. ಈಗ ನೆಕ್ಸ್ಟ್ ಶೆಡ್ಯೂಲ್ ಮಂಗಳೂರಿದೆ. ಸೊ ಮುಗಿಸಿದ್ರೆ ಆಲ್ಮೋಸ್ಟ್ ಅಲ್ಲಿ ಇನ್ನು ಸಾಂಗ್ಸ್ಗಳು 1-2 ಸಾಂಗ್ಸ್ ರಿಲೀಸ್ ಮಾಡೋ ಪ್ಲ್ಯಾನ್ ಇದೆ ನೆಕ್ಸ್ಟ್ ಮಂತಲ್ಲಿ. ಇನ್ನು ಸಿನಿಮಾ ಟೀಸರ್ ಒಂದು ಲಾಂಚ್ ಮಾಡಬೇಕು ಅಂತ ಇದೆ. ಅಪ್ಡೇಟ್ಸ್ ಕಂಟಿನ್ಯೂಸ್ ಇರುತ್ತೆ ಇನ್ನು ಅಪ್ ಟು ರಿಲೀಸ್ವರೆಗೂ. ಸೂಪರ್. ಏನು ಟೈಟಲ್ ಟೀಸರಲ್ಲೇ ಸಿನಿಮಾದ ಹೀರೋದಂದರೆ ನಿಮ್ಮ ಒಂದು ಕ್ವಾಲಿಟಿ ಏನೇನಿದೆ ಅಂತ ತೋರಿಸ್ಕೊಟ್ಟಿದ್ರೆ. ಒಂದು ಡ್ಯಾನ್ಸ್ ಆದರೆ ಆ್ಯಕ್ಷನ್ಸಲ್ಲೂ ಸಖತ್ ಅದ್ಭುತವಾಗಿದೆ. ಒಂದು ಮಿಕ್ಸ್ ಮಸಾಲ ಏನು ಸಿನಿಮಾಗೆ ಏನು ಬೇಕು ಅದೆಲ್ಲ ಕಂಪ್ಲೀಟ್ ಇದೆ. ಸೊ ಆ ತಯಾರಿ ಅನ್ನೋದಿಲ್ಲ ಸರ್, ಸ್ಟ್ರಗಲ್ ಅನ್ನೋದಿಲ್ಲ. ಯಾಕೆಂದರೆ ಒಂದು ಕೆಲಸ ಅಂತ ನಿಮ್ಮದು ಪ್ರೊಫೆಷನ್ ಬೇರೆ ಇದೆ, ಸಿನಿಮಾಗೆ ಅಂತಲೇ ಟೈಮ್ ಕೊಟ್ಟು ಮಾಡಿರುವಂಥದ್ದು. ಆ ಒಂದು ರಿಸರ್ಚ್ ಆಗಲಿ, ಆ ಟೈಮ್ ಆಗಲಿ ಎಷ್ಟು ಖುಷಿ ಕೊಟ್ಟಿದೆ ವೈಯಕ್ತಿಕವಾಗಿ ನಿಮಗೆ ನಾಯಕನಾಗಿ ಎಂಟ್ರಿ ಕೊಡ್ತಿರೋದು? ಇಲ್ಲ, ಖುಷಿ ಇತ್ತು, ಆಮೇಲೆ ಭಯನೂ ಇತ್ತು ತುಂಬ. ಅಯ್ಯೋ ಹೇಗೆ ಬರುತ್ತೋ ಏನೋ ಅನ್ನೋ ಭಯ ಇತ್ತು. ಬಟ್ಟು ನಾನು 100% ಡೆಡಿಕೇಶನ್ ಕೊಟ್ಟಂತೂ ಮಾಡಿದ್ದೀನಿ. ನೋಡಬೇಕು ಜನ ಅದು ಹೇಗೆ ತಗೊತಾರೆ ಅಂತ. ನೋಡೋಣ ಹೇಗಾಗುತ್ತೆ ಅಂತ. ಅದು ಭಯ ಅಂತೂ ಇದ್ದೇ ಇರುತ್ತೆ. ಹೊಸಬ ಅಲ್ವಾ, ಇದ್ದೇ ಇರುತ್ತೆ. ಸಿನಿಮಾದ ಟೈಟ್ಲ್ ಕಡೆ ಫಸ್ಟ್ ರೆಸ್ಪಾನ್ಸ್ ಯಾರು ಕೊಟ್ಟರು? ಅಂದರೆ ಸ್ಟಾರ್ಗಳ ಕಡೆಯಿಂದ ಅಥವಾ ಯಾರು ಇಂಡಸ್ಟ್ರಿ ಅವ್ರ ಕಡೆಯಿಂದ ಏನು ಮಜವಾಗಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಆಯ್ಕಿತ್ತು ಸಿನಿಮಾ ಟೈಟ್ಲ್ ಅನ್ನೋದು? ಸುದೀಪ್ ಸರೇ ಹೋದಾಗ ನೋಡಿದ್ರು, ಸಾಂಗ್ ಎಲ್ಲ ನೋಡಿದ್ರು. ನೋಡಿ ಚೆನ್ನಾಗಿ ಮಾಡಿದ್ದೀರಿ ಡ್ಯಾನ್ಸ್ನ ಅಂತ ಹೇಳಿದ್ರು. ಸುಮಾರು ಒಂದು 3-4 ಸರಿ ಹೇಳಿದ್ರು ನನಗೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ, ಕೀಪ್ ಇಟ್ ಅಪ್ ಅಂತ. ಅವರೇ ಸರ್ರೇ ತುಂಬ ಖುಷಿಪಟ್ಟು ಹೇಳಿದ್ರು, ಸಪೋರ್ಟ್ ಮಾಡಿದ್ರು, ತುಂಬ ಸಪೋರ್ಟ್ ಮಾಡಿದ್ರು.
ಇನ್ನು ಕೊನೆಯದಾಗಿ ಕನ್ನಡ ಸಿನಿಮಾ ಪ್ರೇಕ್ಷಕರಿಗೂ ಒಳ್ಳೆಯ ಸಿನಿಮಾ ಅಥವಾ ಒಳ್ಳೆಯ ಕಲಾವಿದರು ಬರ್ತಾರೆ ಅಂದರೆ ಯಾವತ್ತೂ ತೆರೆದ ಬಾಗಿಲು ಇದ್ದೇ ಇರುತ್ತೆ. ಸೊ ಕನ್ನಡಿಗರಿಗೆ ನಿಮ್ಮ ಮಾತು ಕೇಳ್ಕೊಳ್ಳೋದಾದ್ರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಏನಿಲ್ಲ, ಅದೇ ಹೇಳೋನಲ್ಲ, ಚಿಕ್ಕ ವಯಸ್ಸಿನ ಒಂದು ಕನಸು ಇಟ್ಕೊಂಡು ಬಂದಿದ್ದೀನಿ, ಇಷ್ಟಪಟ್ಟು ಮಾಡಿದ್ದೀನಿ. ನೋಡೋಣ, ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು ಸರ್. ಅಂದರೆ ಸಿನಿಮಾದ ಕಂಟೆಂಟ್ ಹಂಗಿದೆ, ನಿಮ್ಮ ಪರಿಶ್ರಮ ನಾವು ನೋಡಿದ್ವಿ. ಆ್ಯಕ್ಚುಲಿಗೆ ತುಂಬ ಒಳ್ಳೆ ಸಕ್ಸಸ್ ಆಗುತ್ತೆ ಸರ್, ಖಂಡಿತ ಆಗಲಿ. ದೊಡ್ಡ ಸಕ್ಸಸ್ ಆಗಲಿ. ಸೆಲೆಬ್ರಿಟಿ ಅಂತ ಹೇಳಿದ್ರಲ್ಲ, ಅದೇ ತಕ್ಕನಾಗಿ ದೊಡ್ಡದಾಗಿ ಆಗಲಿ ಸರ್ ನಿಮ್ಮ ಆ ಲೈಫ್ ಕೂಡ, ಸಿನಿ ಜರ್ನಿ ಕೂಡ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್ ಸರ್. ನೋಡಿರಲ್ಲ, ಇದಿಷ್ಟು ಅಶ್ವಿನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.